ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಇಸ್ಮಿ ಸ್ಟೈಲಿಶ್ ಕನ್ನಡತಿ, ಹಾಗೆ ಬೆಣ್ಣೆನಗರೆ ಹುಡುಗಿ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೈ ಫಸ್ಟ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಇವತ್ತಿನ ಡೇ ಏನಪ್ಪ ಅಂದರೆ ಸಖತ್ತಾಗಿತ್ತು. ಒನ್ ಡೇ ವಿತ್ ಔಟಿಂಗ್. ಹೆಂಗೆ ಗೊತ್ತಾ, ನಮ್ಮ ಫ್ಯಾಮಿಲಿ ಸಮೇತ ನಾನು, ಪಪ್ಪ, ಮಮ್ಮಿ ಹಾಗೆ ಒಂದು ರೌಂಡ್ ಡೇ ಔಟಿಂಗ್ ಹೋಗಿ ಅಲ್ಲಿಂದ ಸೀದಾ ಹಾಸ್ಪಿಟಲ್ಗೆ ಹೋಗಿ ನೋಡಿ ವೆದರ್ ಏನು ಸಖತ್ತಾಗಿದೆ ಗುರು ಅಲ್ವಾ. ನಮ್ಮೂರಂದ್ರೆ ಹಾಗೆ ಅಲ್ವಾ, ಸೂಪರಾಗಿದೆ ಅಲ್ವಾ. ಹಾಗೇ ಬಂದ್ವಿ, ಅಲ್ಲಿಂದ ಬಂದು ಆ ವೆದರ್ ನೋಡ್ದು ಹಾಗೆ ಕಳೆದೋಗ್ಬಿಟ್ಟೆ. ಆವಾಗ ಒಂದು ಸಾಂಗ್ ನೆನಪಾಯಿತು. ಆ ಸಾಂಗ್ ಯಾವುದಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಲ್ವಾ. ಅಲ್ಲಿಂದ ಬಂದು ಹಾಗೇ ನಮ್ಮ ಪಪ್ಪ ನಮ್ಮ ಮಮ್ಮಿ ಹಿಂದೆ ನೋಡ್ತಾ ಇದ್ದಾರೆ. ಏನು ವೆದರ್ ಗುರು, ಸಖತ್ ಸೈಕಾಗಿದೆ ವೆದರ್ ಮಾತ್ರ. ಆ ಗ್ರೀನರಿಲಿ ಆ ಸಾಂಗ್ ಕೇಳ್ಕೊತ ಒಂಥರ ಕಿಕ್ ಹೊಡೆದಂಗೆ ಆಗುತ್ತೆ ಅಲ್ವಾ, ಸೂಪರ್. ಬಟ್ ಇವತ್ತಂದು ಎಂಜಾಯ್ಮೆಂಟ್ ಮಾತ್ರ ಸಖತ್ ಹಲ್ಟಿಯಾಗಿತ್ತು ಅಂತ ಹೇಳ್ತಾ ಹಾಗೆ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಸೀದಾ ಬಂದುಬಿಟ್ಟು ಒಂದು ಹೋಟೆಲ್ ಅಲ್ಲಿಂದ ಬಂದು ಒಂದು ಹೋಟೆಲಿಗೆ ಬಂದ್ವಿ. ಆ ಹೋಟೆಲ್ ಹೆಸರು ಆನಂದ್ ರೆಸಿಡೆನ್ಸಿ ಅಂತ. ಸಖತ್ತಾಗಿತ್ತು, ಊಟ ಮಾತ್ರ ಹಲ್ಟಿ ಇದೆ ನೋಡಿ. ಅಲ್ಲಿ ಹೋಟೆಲಿಗೆ ಬಂದರೆ ಬೆನಿಫಿಟ್ ಏನಪ್ಪ ಅಂದರೆ ಅಲ್ಲಿ ನರ್ಸರಿ ಕೂಡ ಇದೆ. ನರ್ಸರಿ ಮೀನ್ಸ್ ಅಲ್ಲಿ ಎಲ್ಲ ಥರದ ಗಿಡಗಳು, ತೆಂಗಿನ ಮರದಿಂದ ಹಿಡ್ಕೊಂಡು ನಮಗೆ ಶೋಸ್ ಗಿಡಗಳು ಕೂಡ ಇದೆ. ಹಾಗೆ ಜೊತೆಗೆ ಅಲ್ಲಿ ಊಟ ಮಾಡಿದವರಿಗೆ ಹೆಂಗಪ್ಪ ಹಾಗೆ ಹೋಗೋದು ಅನ್ನೋದಕ್ಕಿಂತ ಮನೆಗೆ ಬೇಕಾಗಿರೋ ಐಟಮ್ಸ್, ಬ್ಯಾಗ್ಸು ಎಲ್ಲ ಪ್ರತಿಯೊಂದು, ಸ್ಯಾರೀಸು, ಶರ್ಟ್ಸು ಹಾಗೆ ಬೈ ಮಾಡೋ ಅಂಥ ಪ್ಲೇಸ್ ಇದೆ. ತುಂಬ ಚೆನ್ನಾಗಿದೆ. ನಾವು ಕೂಡ ವಿಸಿಟ್ ಮಾಡಿದ್ವಿ. ಹಾಗೆ ಊಟ ಮಾಡಿದ್ವಿ ನೋಡಿ. ನಮ್ಮ ಪಪ್ಪ ಮಮ್ಮಿ ಹೇಗೆ ಊಟ ಮಾಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತೇ ಇಲ್ಲ. ಹಾಗೆ ನೋಡಿ ಇಷ್ಟೆಲ್ಲ ಚನ್ನಪಟ್ಟಣ ಗೊಂಬೆಯಿಂದ ಇಟ್ಕೊಂಡು ಕಾಫಿ ಮಗ್ಸು, ಬ್ಯಾಗ್ಸು ಎಲ್ಲ ತುಂಬ ಚೆಂದ ಇದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಒಂದ್ಸಲ ವಿಸಿಟ್ ಮಾಡಿ. ನಮ್ಮ ದಾವಣಗೆರೆ ಡಿಸ್ಟಿಕ್ಕಲ್ಲಿದೆ. ಹಾಗೆ ಅಲ್ಲೊಂದು ಗೊಂಬೆ ನೋಡಿದೆ. ಆ ಗೊಂಬೆ ನೋಡಬೇಕಾದ್ರೆ ಒಂದು ಸಾಂಗ್ ನೆನಪಾಯಿತು. ಅದು ಯಾವ ಸಾಂಗಪ್ಪ ಅಂದರೆ ನಮ್ಮ ಬಾಸ್ ಸಾಂಗು. ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಆ ಸಾಂಗ್ ನೆನಪಾಯಿತು. ಆ ಸಾಂಗ್ ಹೇಳ್ಕೊತ ಈ ಗೊಂಬೆನ ಹಾಗೆ ತಿರ್ಗಿಸ್ಕೊತ ಜಸ್ಟ್ ಹಾಗೆ ಮುಂದೆ ಪಾಸ್ ಆಗ್ತಾ ಬಂದೆ. ಅಲ್ಲಿ ಇನ್ನೂ ತುಂಬಾ ವೆರೈಟೀಸ್ ಆಫ್ ಥಿಂಗ್ಸ್ ಇದ್ವು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ಲಿಲ್ಲ, ಅಷ್ಟು ಚೆನ್ನಾಗಿದ್ವು. ಹಾಗೆ ಅದ್ರಲ್ಲಿ ಕೊಳಲ್ಗೂ ಎಲ್ಲ ತುಂಬ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿ ಹೋಟೆಲ್ ಅನ್ನೋಕ್ಕಿಂತ ಒಂಥರ ರೆಸಾರ್ಟ್ ಫೀಲ್ ಆಯಿತು. ಸಖತ್ತಾಗಿತ್ತು ಗುರು. ನೀವು ಒಂದ್ಸಲ ಯಾವಾಗಾದರೂ ಈ ಕಡೆ ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ಆನಂದ್ ರೆಸಿಡೆನ್ಸಿ ಅಂತ ಸೂಪರಾಗಿದೆ. ಅವ್ರದ್ದು ಆಹಾರ ವಿಲಾಸ್ ಅಂತ ಒಂದು ನರ್ಸರಿ ಕೂಡ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ. ವಾಪಸ್ ಕಾರ್ ಹತ್ರ ಬಂದ್ವಿ. ಕಾರ್ ಹತ್ರ ಬಂದುಬಿಟ್ಟು ಹತ್ಕೊಂಡು ಹಾಗೆ ನಮ್ಮದು ಒಂದು ಇರಲಿ ಅಂತ ಜಸ್ಟ್ ಒಂದು ರೀಲ್ಸ್ ಮಾಡ್ಕೊಂಬಂದ್ವಿ. ಆ ರೀಲ್ಸ್ ಮಾಡ್ಕೊಂಡು ಬಂದ್ವಿ. ಆ ರೀಲ್ಸ್ ಯಾವುದು ಅಂತ ಪ್ಲೇ ಮಾಡ್ತೀನಿ, ಹಾಗೇ ನೋಡ್ಕೊಬನ್ನಿ. ಓಕೆ. ಹಾಗೇ ಒನ್ ಡೇ ಔಟಿಂಗ್ ಹೋದರೆ ಸಖತ್ತಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಸಪೋರ್ಟ್. ಹೀಗೆ ಸಪೋರ್ಟ್ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಆಲ್. ಬಾಯ್. ನೋಡಿದ್ರಿ ಅಲ್ವಾ, ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ ನೆಕ್ಸ್ಟ್ ಟೈಮ್. ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆ, ಬಾಯ್.